ನಮಸ್ಕಾರ. ಇವತ್ತು ನಾವು ಭುಜಂಗಾಸನ, ಉಷ್ಟ್ರಾಸನ ಮತ್ತು ಚಕ್ರಾಸನ ಮಾಡೋಣ. ಈ ಆಸನಗಳಿಂದ ಏನೇನು ಉಪಯೋಗ ಆಗುತ್ತೆ ಅಂದರೆ, ಮೊದಲನೇದಾಗಿ ನಿಮ್ಮ ಬೆನ್ನು ನೋವು, ಯಾರಿಗೆ ಜಾಸ್ತಿ ಬೆನ್ನು ನೋವು ಇರುತ್ತೆ, ಆಮೇಲೆ ಈ ಆಸನಗಳನ್ನು ನೀವು ಕಂಟಿನ್ಯೂಸ್ ಮಾಡ್ತಾ ಹೋದರೆ ನಿಮ್ಮ ವೆಯ್ಟ್ ಲಾಸ್ ಅಂದರೆ ನಿಮ್ಮ ಬೆಲ್ಲಿ ಫ್ಯಾಟ್, ಈ ಜಾಗದಲ್ಲಿರುವ ಬೆಲ್ಲಿ ಫ್ಯಾಟು, ಆಮೇಲೆ ನಿಮ್ಮ ಥೈ ಫ್ಯಾಟ್ ಜಾಸ್ತಿ ಇದ್ದರೆ ಸೊ ಥೈ ಫ್ಯಾಟಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಆಸನನ ನಾನು ಹೇಳ್ಕೊಡೋ ಆಸನನ ನೀವು ಮಿನಿಮಮ್ 5ರಿಂದ 10 ಸತಿ ರಿಪೀಟ್ ಮಾಡಬೇಕು. ಅಟ್ಲೀಸ್ಟ್ 30 ದಿನಗಳವರೆಗಾದರೂ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ನಿಮ್ಮ ಬಾಡಿ ಕೂಡ ಟೋನ್ ಆಗುತ್ತೆ, ಅಂದರೆ ನಿಮ್ಮ ಶೇಪ್ ಚೇಂಜ್ ಆಗುತ್ತೆ, ಕಂಪ್ಲೀಟಾಗಿ ವೆಯ್ಟ್ ಲಾಸ್ ಆಗುತ್ತೆ. ಸೊ ಟೋನಿಗೂ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ ಮೊದಲು ಭುಜಂಗಾಸನನ ಪ್ರಾಕ್ಟೀಸ್ ಮಾಡೋಣ. ಭುಜಂಗಾಸನ ಇದಕ್ಕೆ ಕೋಬ್ರಾ ಪೋಸ್ ಅಂತ ಕೂಡ ಅಂತಾರೆ. ಅಂದರೆ ನಾಗರ ಹಾವು ಥರ ನಿಮ್ಮ ಚೆಸ್ಟಿಂದ ನೀವು ಬಾಡಿನ ಲಿಫ್ಟ್ ಮಾಡ್ತೀರಾ, ಬರೀ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಲಿಫ್ಟ್ ಮಾಡ್ತೀರಾ. ಸೊ ಏನಾಗುತ್ತೆ, ನಾವು ಇಲ್ಲಿಂದ ಬಾಡಿನ ಲಿಫ್ಟ್ ಮಾಡಿದಾಗ ಸೊ ನಾವು ಪ್ರೆಷರನ್ನು ನಮ್ಮ ಲೋವರ್ ಬ್ಯಾಕ್ ಮೇಲೆ ಹಾಕ್ತೀವಿ. ಸೊ ಆವಾಗ ನೀವು ನಿಮ್ಮ ಲೋವರ್ ಬ್ಯಾಕ್ನ ಕಾಂಟ್ರಾಕ್ಟ್ ಮಾಡಬಾರ್ದು, ರಿಲೀಸ್ ಮಾಡಬೇಕು, ರಿಲೀಸ್ ಆಗಿ ಇಟ್ಕೋಬೇಕು, ಹೋಲ್ಡ್ ಮಾಡಬೇಡಿ. ಸೊ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಮೊದಲೇನು ಮಾಡಬೇಕು, ಕೋಬ್ರಾ ಪೋಸ್ಗೆ ಅಥವಾ ಭುಜಂಗಾಸನಕ್ಕೆ ಏನು ಮಾಡಬೇಕು ಅಂದರೆ, ನಿಮ್ಮ ಮ್ಯಾಟ್ ಮೇಲೆ ಕಂಪ್ಲೀಟಾಗಿ ನಿಮ್ಮ ಬಾಡಿನ ನೆಲಕ್ಕೆ ಹಚ್ಚಿ ಮಲ್ಕೊಳ್ಳಿ. ಸೊ ನಿಮ್ಮ 2 ಕೈಗಳನ್ನು, ಅಂಗೈಗಳನ್ನು ಸಪೋರ್ಟಿಗೆ ತೊಗೊಳ್ಳಿ. ನಿಮ್ಮ ಚೆಸ್ಟ್ ಪಕ್ಕ ಇರಬೇಕು, ಸಪೋರ್ಟಿಗೆ ತೊಗೊಳ್ಳಿ. ನಿಮ್ಮ ಕಾಲುಗಳ ಬೆರಳು ರಿಲೀಸ್ ಮಾಡಬೇಕು, ಹೋಲ್ಡ್ ಮಾಡಬೇಡಿ, ರಿಲೀಸ್ ಮಾಡಿ. ಸೊ ಇಲ್ಲಿಂದ ನಿಮ್ಮ ಚೆಸ್ಟಿಂದ ಮಾತ್ರ ನಿಮ್ಮ ಬಾಡಿನ ಲಿಫ್ಟ್ ಮಾಡಬೇಕು. ಸ್ಲೋ ಆಗಿ ಲಿಫ್ಟ್ ಮಾಡಿ. ಎಲ್ಲ ಪ್ರೆಷರು ನಿಮ್ಮ ಲೋವರ್ ಬ್ಯಾಕ್ ಮೇಲೆ ಬರುತ್ತೆ. ಸೊ ನೀವು ಹೋಲ್ಡ್ ಮಾಡಬೇಡಿ, ಲೋವರ್ ಬ್ಯಾಕ್ನ ಲೂಸ್ ಬಿಡಿ. ಸೊ ಎಷ್ಟಾಗುತ್ತಷ್ಟು ಲಿಫ್ಟ್ ಮಾಡಿ. ನಿಮಗೆ ಇಷ್ಟೇ ಮಾಡೋಕ್ಕಾಗೋದು ಅಂದರೆ ಓಕೆ, ಬಿಗಿನರ್ಸ್ ಇಷ್ಟೇ ಟ್ರೈ ಮಾಡ್ಬೋದು, ಇಲ್ಲಿವರೆಗೂ ಮಾತ್ರ. ನಿಮ್ಮ ಅಡ್ವಾನ್ಸ್ ಲೆವೆಲ್ ಅಂತಂದರೆ ಇಲ್ಲಿವರೆಗೂ ಲಿಫ್ಟ್ ಮಾಡ್ಬೋದು. ಮೇಲ್ ನೋಡಿ, ಉಸಿರನ್ನ ತಗೊಳ್ತಾ ಬಿಡ್ತಾ ಇರಬೇಕು. ಈ ಆಸನನ 30 ಸೆಕೆಂಡಿಂದ 1 ನಿಮಿಷದವರೆಗೂ ಮಾಡಬಹುದು. ಸೊ ಆಮೇಲೆ ಸ್ಲೋ ಆಗಿ ನಿಮ್ಮ ಬಾಡಿನ ನೆಲಕ್ಕೆ ಹಚ್ಚಿ ನಿಮ್ಮ ಕೈಗಳ ಸಪೋರ್ಟಿಂದ ಮೇಲಕ್ಕೆ ಬರ್ಬೋದು. ಈ ಆಸನ ಮಾಡೋದ್ರಿಂದ ಮೊದಲನೇದಾಗಿ ನಿಮ್ಮ ಬೆನ್ನುವಿಗೆ ಬಹಳನೇ ಹೆಲ್ಪ್ ಆಗುತ್ತೆ. ನಾನು ತುಂಬ ಜನರಿಗೆ, ಬರೀ ವಯಸ್ಕರಿಗೆ ಮಾತ್ರ ಅಲ್ಲ, ನಿಮ್ಮ ವಯಸ್ಸು 60 ಮೇಲೆ ಇದ್ದರೂ ಕೂಡ ನೀವು ಮಾಡ್ಬೋದು, ಬಟ್ ವಿತ್ ಗೈಡೆನ್ಸ್. ಸೊ ನೀವು ಯೂಟ್ಯೂಬ್ ನೋಡ್ಕೊಂಡು, ಅಂದರೆ ಇವಾಗ ನಾನು ಹೇಳಿದ್ನಲ್ಲ, ಈ ವಿಡಿಯೋ ನೋಡಿಕೊಂಡು ನನ್ನ ಕೈಗಳೆಲ್ಲಿದ್ದಾವೆ, ನನ್ನ ಕಾಲುಗಳೆಲ್ಲಿದ್ದಾವೆ, ಸೊ ಇದನ್ನು ವಿತ್ ಗೈಡೆನ್ಸ್ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಿಮ್ಮ ಬ್ಯಾಕ್ ಪೇನ್ ಏನಿದೆಯಲ್ಲ, ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನಿಗೆ ಹೆಲ್ಪ್ ಆಗುತ್ತೆ, ಆ್ಯಂಗ್ಸೈಟಿ, ಸ್ಟ್ರೆಸ್ ಏನೇ ಇದ್ರೂ ಸೊ ಇದು ರಿಲೀವ್ ಆಗುತ್ತೆ. ಬಟ್ ನೀವು ಒಂದೇ ಸತಿ ಮಾಡಿದರೆ ನಿಮಗೆ ಬೆನಿಫಿಟ್ ಕಾಣಲ್ಲ. ಸೊ ಮಿನಿಮಮ್ 30 ದಿನವರೆಗಾದರೂ ನೀವು ಟ್ರೈ ಮಾಡಬೇಕು. ಡೈಲಿ ಬೆಳಗ್ಗೆ ಸೊ ನಾವು ಪ್ರಿಫರ್ ಮಾಡೋದು, ನೀವು ಯಾವಾಗೇ ಆಸನ ಮಾಡಬೇಕಂದ್ರೂ ನಿಮ್ಮ ಹೊಟ್ಟೆ ಖಾಲಿ ಇರಬೇಕು. ಮುಂದಿನ ಆಸನಕ್ಕೆ ಹೋಗೋಣ, ಉಷ್ಟ್ರಾಸನ. ಉಷ್ಟ್ರಾಸನ ಅಂದರೆ ಕ್ಯಾಮಲ್ ಪೋಸ್ ಅಂತ ಅಂತೀವಿ. ಸೊ ಈ ಆಸನ ಯಾಕೆ ಮಾಡಬೇಕು? ಇದರಿಂದ ಮೇನ್ ನಿಮ್ಮ ಥೈರಾಯ್ಡಿಗೆ ಹೆಲ್ಪ್ ಆಗುತ್ತೆ. ಮೋಸ್ಟ್ ಆಫ್ ದ ವುಮೆನ್, ಎಸ್ಪೆಷಲಿ ಹೆಣ್ಮಕ್ಳು, ಅಂದರೆ ಇವಾಗ ಗಂಡು ಮಕ್ಕಳಿಗೂ ಕೂಡ ಥೈರಾಯ್ಡ್ ಬರ್ತಿದೆ, ಹೆಣ್ಮಕ್ಳಿಗಂತೂ ಜಾಸ್ತಿನೇ ಇದೆ ಥೈರಾಯ್ಡ್. ಸೊ ಈ ಆಸನ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಬೇಕಾಗಿರೋ ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಸೊ ಇದ್ರದ್ದು ಬಿಗಿನರ್ ಲೆವೆಲ್ಲೂ ಹೇಳ್ಕೊಡ್ತೀನಿ, ಅಡ್ವಾನ್ಸ್ಡ್ ವರ್ಷನ್ನು ಹೇಳ್ಕೊಡ್ತೀನಿ. ಸೊ ನೀವು ಒಮ್ಮೆಗ್ಲೇ ಅಡ್ವಾನ್ಸ್ ವರ್ಷನ್ ಮಾಡೋಕ್ಕಾಗಲಿಲ್ಲ ಅಂದರೆ ಬಿಗಿನರ್ ಲೆವೆಲ್ ಕೂಡ ಟ್ರೈ ಮಾಡ್ಬೋದು. ಬನ್ನಿ, ಮೊದಲು ನಿಮ್ಮ 2 ಮೊಣಕಾಲುಗಳನ್ನು ನೆಲಕ್ಕೆ ಹಚ್ಚಿ. ಸೊ ನಿಮ್ಮ ಪಾದಗಳು ನೆಲಕ್ಕಿರಬೇಕು, ಅಂದರೆ ನಿಮ್ಮ ಫಿಂಗರ್ಸ್, ಕಾಲಿನ ಫಿಂಗರ್ಸ್ ಬೆರಳುಗಳು ನೆಲಕ್ಕಿರಬೇಕು. ಸಪೋರ್ಟ್ ತಗೋಬೇಡಿ, ರಿಲೀಸ್ ಮಾಡಿ. ಸೊ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಬೇಕು, ಫಾರ್ವರ್ಡ್ ಅಥವಾ ಬ್ಯಾಕ್ವರ್ಡ್ ಬೆಂಡ್ ಮಾಡಬೇಡಿ, ವೇಟ್ ಹಾಕಬೇಡಿ. ಸೊ ಇವಾಗ ಸ್ಲೋ ಆಗಿ ನಿಮ್ಮ ಬೆರಳುಗಳನ್ನು ಟಕ್ ಮಾಡಿ, ಅಂದರೆ ಸಪೋರ್ಟಿಗೆ ಬೇಕಾಗುತ್ತೆ. ಸೊ ಮೊದಲು ಬಿಗಿನರ್ ಲೆವೆಲಲ್ಲಿ ಏನು ಮಾಡೋದು ಅಂದರೆ, ನಿಮ್ಮ 2 ಕೈಗಳನ್ನು ನಿಮ್ಮ ಸೊಂಟದ ಹತ್ತಿರ ಇಟ್ಕೊಳ್ಳಿ. ನಿಮ್ಮ ಬೆರಳುಗಳು ನಿಮ್ಮ ಹಿಪ್ಸ್ ಹತ್ರ ಇರಬೇಕು, ಅಪೋಸಿಟ್ ಅಲ್ಲ, ಈ ಥರ ಸಪೋರ್ಟ್ ಅಲ್ಲ, ಈ ಥರ ಸಪೋರ್ಟ್ ತೊಗೋಬೇಕು. ಅಂದರೆ ನಿಮಗೆ ಬೆಂಡ್ ಆಗಕ್ಕೆ ಈಸಿ ಆಗುತ್ತೆ. ಸೊ ಸ್ಲೋ ಆಗಿ ಮೂವ್ ಆಗಿ
ನಿಮಗೆ ಇಷ್ಟು ಆಗಲಿಲ್ಲ ಅಂದರೆ ನನಗೆ ಇಷ್ಟೇ ಆಗುತ್ತೆ ಅಂದರೆ ಓಕೆ. ಸೊ ಫಸ್ಟ್ ಡೇ ಇಷ್ಟು, ಸೆಕೆಂಡ್ ಡೇ ಇಷ್ಟು, 10th ಡೇ ಇಷ್ಟು, 20th ಡೇ ಮೇ ಬಿ ಮೂವ್ ಆಗೇ ಆಗುತ್ತೆ. ಸೊ ನಿಮ್ಮ ಹಿಪ್ ಮತ್ತು ಬಾಡಿ ಫ್ಲೆಕ್ಸಿಬಲ್ ಆಗೇ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ಇಷ್ಟು ಟ್ರೈ ಮಾಡ್ಬೋದು. ಸೊ ದಿಸ್ ಇಸ್ ಬಿಗಿನರ್ ಲೆವೆಲ್, ಅಂದರೆ ಬಿಗಿನರ್ ಇಷ್ಟು ಮಾಡಿದ್ರು ಸಾಕು. ಸೊ ಇವಾಗ ನೋಡಿದ್ರೆ ನೀವು ನನ್ನ ಕಾಲು ಬೆರಳುಗಳು ನಾನು ರಿಲೀಸ್ ಮಾಡಿದ್ದೀನಿ. ಇದು ಬಿಗಿನರ್ ಲೆವೆಲ್. ಇವಾಗ ಅಡ್ವಾನ್ಸ್ಡ್ ಲೆವೆಲ್ ಅಂತಂದರೆ ನಾನು ನನ್ನ ಆ್ಯಂಕಲ್ಗಳನ್ನು ಹಿಡ್ಕೋತೀನಿ, ನನ್ನ ಕೈಗಳಿಂದ ನನ್ನ ಆ್ಯಂಕಲ್, ಆಮೇಲೆ ನನ್ನ ಹಿಪ್ಸ್ ಮೂವ್ ಮಾಡ್ತೀನಿ ಫಾರ್ವರ್ಡ್, ನನ್ನ ಕತ್ತು ಕೆಳಗಡೆನೆ, ಈ ಆಸನನ ನೀವು 30 ಸೆಕೆಂಡ್ವರೆಗೂ ಮಾಡ್ಬೋದು, ಇಲ್ಲಾಂದರೆ 10 ಸೆಕೆಂಡ್ಸ್ ಕೂಡ ಓಕೆ ಬಿಗಿನರ್ ಲೆವೆಲ್. ಸೊ ಆಮೇಲೆ ಸ್ಲೋ ಆಗಿ ನಿಮ್ಮ ಕೈ ಮತ್ತು ಕಾಲುಗಳನ್ನ ರಿಲೀಸ್ ಮಾಡಿಕೊಂಡು ನಾರ್ಮಲ್ ಆಗಿ ರಿಲ್ಯಾಕ್ಸ್ ಮಾಡ್ಬೋದು. ಈ ಆಸನ ಮಾಡೋದ್ರಿಂದ ಮೊದಲನೇದಾಗಿ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಗೆ ಬಹಳನೇ ಹೆಲ್ಪ್ ಆಗುತ್ತೆ. ಯಾಕೆ ಅಂದರೆ ನೀವು ಕಂಪ್ಲೀಟ್ ನಿಮ್ಮ ಕತ್ತನ್ನು ಡ್ರಾಪ್ ಮಾಡ್ತೀರಾ ಹಿಂದೆ, ಸೊ ಅವಾಗ ಈ ರೀಜನ್ಗೆ ಎಕ್ಸಸೈಸ್ ಆಗುತ್ತೆ. ಸೊ ಇಲ್ಲಿರೋದು ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಇದರಿಂದ ನಿಮ್ಮ ಹಾರ್ಮೋನ್ ಸ್ಟಿಮ್ಯುಲೇಟ್ ಆಗಿ, ಸೊ ಥೈರಾಯ್ಡ್ ಯಾರಿಗೆ ಇಶ್ಯೂ ಇದೆ ನೋಡಿ, ಇದನ್ನು ನೀವು 1 ತಿಂಗಳು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ 100% ರಿಸಲ್ಟ್ ಸಿಗುತ್ತೆ. ಆಮೇಲೆ ಅದು ಬಿಟ್ಟರೆ ಸೊ ನಿಮ್ಮ ಹಿಪ್, ಲೋವರ್ ಬ್ಯಾಕ್, ಸೊ ಅದು ಫ್ಲೆಕ್ಸಿಬಲ್ ಆಗುತ್ತೆ. ಬ್ಯಾಕ್ ಪೈನ್ ಇದ್ದವ್ರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮ ಶೋಲ್ಡರ್, ಆರ್ಮ್ಸ್, ಯಾಕಂದರೆ ನೀವು ಈ ಕೈ ಮೇಲೆ ಕೈಯಿಂದ ಬ್ಯಾಲೆನ್ಸ್ ಮಾಡ್ತೀರಾ, ಸೊ ನಿಮ್ಮ ಬಾಡಿ ಫುಲ್ ವೆಯ್ಟ್ ಹಿಂದೆ ಹೋಗುತ್ತೆ. ಸೊ ಇಲ್ಲಿಂದ ಬ್ಯಾಲೆನ್ಸ್ ಮಾಡ್ತಿರ್ತೀರಾ, ಸೊ ಇದಕ್ಕೆ ಸ್ಟ್ರೆಂತ್ನಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮ ಕ್ವಾಡ್ರಿಸೆಪ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಯಾರು ಈ ಆಸನನ ಮಾಡಬಾರ್ದು? ಯಾರಿಗೆ ಲೋ BP, ಹಾರ್ಟ್ ಇಶ್ಯೂಸ್, BP ಇಶ್ಯೂಸ್ ಇದ್ದರೆ ನಾವು ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಯಾಕಂದರೆ ನೀವು ಕತ್ತು ಡ್ರಾಪ್ ಮಾಡ್ತೀರಾ, ಸೊ ಬ್ರೀದಿಂಗಲ್ಲಿ ಇಶ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಹಾರ್ಟ್ ಇಶ್ಯೂಸ್ ಇದ್ದರೆ, BP ಇಶ್ಯೂಸ್ ಇದ್ದರೆ, ಆಮೇಲೆ ನಿಮಗೆ ನೀ ಇಂಜುರಿ ಅಥವಾ ಬ್ಯಾಕ್ ಏನಾದರೂ ಇಂಜುರಿ ಇದ್ದರೆ ಸೊ ಈ ಆಸನನ ಮಾಡಬಾರ್ದು. ಇವಾಗ ಮುಂದಿನ ಆಸನ ಚಕ್ರಾಸನ ಅಥವಾ ವೀಲ್ ಪೋಸ್ ಅಂತ ಅಂತೇವೆ. ವೀಲ್ ಪೋಸ್ ಅಂತಂದರೆ ಏನು ಮಾಡ್ತೀವಿ, ನಮ್ಮ ಕಂಪ್ಲೀಟ್ ಬಾಡಿನ ಸೆಮಿ ಸರ್ಕಲ್ ಪೋಶ್ಚರ್ ಬರುತ್ತೆ. ಸೆಮಿ ಸರ್ಕಲ್ ಅಂದರೆ ಇದನ್ನು ಬಿಗಿನರ್ ವರ್ಷನ್ ಅಂತಂದರೆ ಜಸ್ಟ್ ನೀವು ಹಿಪ್ಪನ್ನ ಲಿಫ್ಟ್ ಮಾಡ್ತೀರಾ. ಅಡ್ವಾನ್ಸ್ ವರ್ಷನ್ ಅಂದರೆ ಕಂಪ್ಲೀಟಾಗಿ ನೀವು ಸೆಮಿ ಸರ್ಕಲಲ್ಲಿ ನಿಮ್ಮ ಬಾಡಿ ಇರುತ್ತೆ. ಇದರಿಂದ ಏನೇನು ಬೆನಿಫಿಟ್ಸ್ ಇದೆ, ಯಾಕೆ ಮಾಡಬೇಕು ಈ ಆಸನ ಅಂತಂದರೆ, ಮೊದಲನೇದಾಗಿ ಇದು ನಿಮ್ಮ ಕಂಪ್ಲೀಟ್ ಬಾಡಿ ಫ್ಲೆಕ್ಸಿಬಿಲಿಟಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಯಾರಾದರೂ ಕೂಡ ಚಕ್ರಾಸನ ಒಂದೇ ದಿನಕ್ಕೆ ಲಿಫ್ಟ್ ಮಾಡೋಕ್ಕಾಗಲ್ಲ. ಸೊ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗ್ತಾ ಸೊ ನಿಮ್ಮ ಕಂಪ್ಲೀಟಾಗಿ ಬಾಡಿ ಲಿಫ್ಟ್ ಆಗುತ್ತೆ. ಸೊ ಫ್ಲೆಕ್ಸಿಬಿಲಿಟಿಗೆ ಭಾಳನೇ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮದು ಆಂಗ್ಸೈಟಿ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಇದಕ್ಕೆ ಸೊ ಯಾವಾಗ ನೀವು ಬಾಡಿ ಲಿಫ್ಟ್ ಮಾಡ್ತೀರಾ ಸೊ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ನಿಮಗೆ ಹ್ಯಾಪಿ ಫೀಲ್ ಆಗುತ್ತೆ. ಅದು ಬಿಟ್ಟರೆ ಡೈಜೆಷನಿಗೆ ಕೂಡ ಬಹಳನೇ ಹೆಲ್ಪ್ ಆಗುತ್ತೆ ವೀಲ್ ಪೋಸ್. ಬನ್ನಿ ಈ ಆಸನನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಿಮ್ಮ ಪೂರ್ತಿ ಬಾಡಿನ ನೆಲದ ಮೇಲೆ ಹಾಕಿಬಿಟ್ಟು ಸುಪೈನ್ ಪೊಸಿಷನಲ್ಲಿ ಮಲ್ಕೊಳ್ಳಿ. ಇದು ಸುಪೈನ್ ಅಂದರೆ ನಿಮ್ಮ ಸ್ಪೈನು ನೆಲಕ್ಕಿದೆ. ಸೊ ಇಲ್ಲಿಂದ ನೀವು ನಿಮ್ಮ ಮಂಡಿಗಳನ್ನು ಲಿಫ್ಟ್ ಮಾಡಿ ಕಂಪ್ಲೀಟಾಗಿ ನಿಮ್ಮ ಪಾದಗಳನ್ನು ನೆಲಕ್ಕೆ ಸಪೋರ್ಟ್ ತಗೊಳ್ಳಿ. ಆಮೇಲೆ ನಿಮ್ಮ 2 ಕೈಗಳು ಇದನ್ನು ನಿಮ್ಮ ಕಿವಿ ಹತ್ತಿರ ಇಟ್ಕೊಳ್ಳಿ. ನಿಮಗೆ ಕಂಪ್ಲೀಟಾಗಿ ನಿಮ್ಮ ಬಾಡಿನ ಲಿಫ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಬರೀ ಈ ರೀಜನ್ ಮಾತ್ರ ನೀವು ಲಿಫ್ಟ್ ಮಾಡ್ಬೋದು, ಹಿಪ್ಸ್ ಮಾತ್ರ ಲಿಫ್ಟ್ ಮಾಡ್ಬೋದು. ಇದು ಬಿಗಿನರ್ ಲೆವೆಲ್. ಸೊ ಇಷ್ಟು ಲಿಫ್ಟ್ ಮಾಡಿದರೂ ಸಾಕು. ಸೊ ಇಲ್ಲಿಂದ ನೀವು ಟ್ರೈ ಮಾಡ್ಬೋದು. ಬಟ್ ಇದನ್ನು ಕಂಪ್ಲೀಟಾಗಿ ಸಪೋರ್ಟ್ ತೊಗೊಳ್ಳಿ, ಕಾಲು ಸಪೋರ್ಟ್ ಮೂವ್ ಮಾಡಬೇಡಿ, ಬ್ಯಾಲೆನ್ಸ್ ಸಿಗಲ್ಲ. ಇದು ಬಿಗಿನರ್ ಲೆವೆಲ್. ಇಲ್ಲಿ ಇಷ್ಟು ಟ್ರೈ ಮಾಡಿ. ನೆಕ್ಸ್ಟು ಅಡ್ವಾನ್ಸ್ ಲೆವೆಲ್ ಹೋಗಬೇಕು ಅಂತಂದರೆ ಸೊ ನೀವು ಇಲ್ಲಿಂದ ಲಿಫ್ಟ್ ಮಾಡಬೇಕು. ಈ ಭಾಗದಿಂದ ನೀವು ಕತ್ತಿನ ಕೆಳಗಿಂದ ಕಂಪ್ಲೀಟಾಗಿ ಸ್ಪೈನ್ನ ಲಿಫ್ಟ್ ಮಾಡಿ ನೀವು ಬೋ ಶೇಪಲ್ಲಿ ಬರುತ್ತೆ. ನನ್ನ ಅಂಗೈ ನನ್ನ ಕಿವಿ ಹತ್ತಿರ ಇಟ್ಕೊಂಡಿದ್ದೀನಿ ಅಂದರೆ ನನಗೆ ಸಪೋರ್ಟಿಗೆ ಬೇಕು. ಆಮೇಲೆ ನಿಮ್ಮ ಕಾಲಿನ ಪಾದಗಳನ್ನು ಮೂವ್ ಮಾಡಬೇಡಿ, ಕಂಪ್ಲೀಟಾಗಿ ಲಾಕ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡೋಕ್ಕೆ ಬೇಕು. ಸೊ ಮೊದಲು ಬಿಗಿನರ್ ಲೆವೆಲ್ ಅಂತಂದರೆ ಜಸ್ಟ್ ನೀವು ಹಿಪ್ಸ್ ಮಾತ್ರ ಲಿಫ್ಟ್ ಮಾಡ್ಬೋದು. ನಿಮಗೆ ಕಂಪ್ಲೀಟಾಗಿ ಈ ಕಂಪ್ಲೀಟ್ ರೀಜನ್ ಲಿಫ್ಟ್ ಆಗಲಿಲ್ಲ ಅಂದರೆ ಇಷ್ಟು ಮಾತ್ರ ಲಿಫ್ಟ್ ಮಾಡಿ ಸಾಕು. ಇದನ್ನು ನೀವು 30 ಸೆಕೆಂಡ್ಸಿಂದ 1 ಮಿನಿಟ್ವರೆಗೂ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ನನಗೆ ಇದು ಕಂಫರ್ಟಬಲ್ ಇದೆ ಅಂತಂದರೆ ನೆಕ್ಸ್ಟ್ ವರ್ಷನ್, ಅಡ್ವಾನ್ಸ್ಡ್ ವರ್ಷನ್.
ಅಥವಾ ಕಂಪ್ಲೀಟ್ ಚಕ್ರಾಸನ ಅಂದರೆ ನಾನು ಕತ್ತಿನ ಕೆಳಗಿಂದ ಸ್ಪೈನಿಂದ ಕಂಪ್ಲೀಟ್ ಇಲ್ಲಿವರೆಗೂ ಲಿಫ್ಟ್ ಮಾಡಿ ಬೋ ಮಾಡ್ತೀನಿ. ಓಕೆ, ನಂಗೆ ಇದು ಕಂಫರ್ಟಬಲ್ ಇದೆ ಅಂದರೆ ಸ್ಲೋಲಿ ನಿಮ್ಮ ಆ್ಯಂಕಲ್ನ ಲಿಫ್ಟ್ ಮಾಡಿ. ಸೊ ಒನ್ಸ್ ಯು ಆರ್ ಡನ್, ಜಸ್ಟ್ ಸ್ಲೋಲಿ ನಿಮ್ಮ ಕತ್ತನ್ನು ಕೆಳಗೆ ಹಾಕಿಬಿಟ್ಟು ಕೈನ ರಿಲೀಸ್ ಮಾಡಿ ಕಾಲನ್ನು ಈ ಸಪೋರ್ಟನ್ನು ಸ್ಲೋಲಿಯಾಗಿ ನೀವು ಎದ್ದು ಕೂತ್ಕೋಬೋದು. ಕಮ್ ಬ್ಯಾಕ್ ಟು ದ ನಾರ್ಮಲ್ ಪೊಸಿಷನ್. ಚಕ್ರಾಸನ ಮಾಡಿದ್ವಿ. ಈ ಆಸನ ಏನಕ್ಕೆ ಮಾಡಬೇಕು? ಮೊದಲನೇದಾಗಿ ಫ್ಲೆಕ್ಸಿಬಿಲಿಟಿ, ಅದೇ ಹೇಳಿದ್ನಲ್ಲ, ಫ್ಲೆಕ್ಸಿಬಿಲಿಟಿಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಕಂಪ್ಲೀಟಾಗಿ ನಿಮ್ಮ ಹೋಲ್ ಬಾಡಿ ವೆಯ್ಟ್ ಇಲ್ಲಿರುತ್ತೆ ಶೋಲ್ಡರ್ಗೆ. ಸೊ ನೀವು ಮುಂದೆ ನೀವು ಹೆಡ್ ಸ್ಟ್ಯಾಂಡ್ ಮಾಡಬೇಕು ಅಥವಾ ಶೀರ್ಷಾಸನ ಮಾಡಬೇಕು ಅಂದರೆ ನಿಮ್ಗೆ ಇಲ್ಲಿ ಕಂಪ್ಲೀಟಾಗಿ ಸ್ಟ್ರೆಂತ್ ಬೇಕು. ಸೊ ಅದಕ್ಕೆ ನೀವು ಚಕ್ರಾಸನ ಟ್ರೈ ಮಾಡ್ಬೋದು. ನೀವು ಚಕ್ರಾಸನದಲ್ಲಿ ಪರ್ಫೆಕ್ಟ್ ಇದ್ದರೆ ಮುಂದೆ ನೀವು ಬೇರೆ ಆಸನಕ್ಕೆ ಹೋಗ್ಬೋದು. ಸೊ ಬೇಸಿಕಲಿ ನಿಮ್ಗೆ ಈ ಶೋಲ್ಡರ್ ಸ್ಟ್ರೆಂತಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮ ಕಂಪ್ಲೀಟ್ ಕ್ವಾಡ್ರಿಸೆಪ್ಸ್ ಮತ್ತು ಕಂಪ್ಲೀಟ್ ಲೆಗ್ ಸ್ಟ್ರೆಂತಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮ ಬ್ಯಾಕ್ ಬೋನ್ ಕಂಪ್ಲೀಟಾಗಿ ಬೋ ಆಗಿರುತ್ತೆ. ಸೊ ಕಂಪ್ಲೀಟ್ ಫ್ಲೆಕ್ಸಿಬಿಲಿಟಿಗೆ ಹೆಲ್ಪ್ ಆಗುತ್ತೆ. ಇದನ್ನು ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಫ್ಲೆಕ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ವೆಯ್ಟ್ ಲಾಸಿಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮ್ಮದು ಬೆಲ್ಲಿ ಫ್ಯಾಟ್ ಇದ್ದರೆ ಇದನ್ನು ಮಾಡೋದು ಭಾಳ ಕಷ್ಟ. ಸೊ ಅದು ಕರ್ತಾ ಹೋದಂಗೆಲ್ಲ ಸೊ ನಿಮ್ಮದು ಕರ್ವ್ ಕಂಪ್ಲೀಟಾಗಿ ಬರುತ್ತೆ. ಸೊ ಇದು ಬೆನಿಫಿಟ್ಸು. ಯಾರು ಮಾಡಬಾರ್ದು ಅಂತಂದರೆ, ಯಾರಿಗಿಲ್ಲ ಆ್ಯಂಕಲ್ ಇಂಜುರಿ ಇರುತ್ತಲ್ಲ, ಕಂಪ್ಲೀಟ್ ಸಪೋರ್ಟ್ ಇರುತ್ತೆ, ಇಲ್ಲಿ ಸಪೋರ್ಟ್ ನಿಮಗೆ ಕೊಟ್ಕೊಳಕ್ಕಾಗಲಿಲ್ಲ ಅಥವಾ ನಿಮಗೆ ಬ್ಯಾಲೆನ್ಸ್ ಮಾಡಲಿಕ್ಕಾಗಲಿಲ್ಲ ಅಂದರೆ ನಾನು ಏನು ಹೇಳಿದೆ, ಪಾದನ ಕಂಪ್ಲೀಟ್ ಲಾಕ್ ಮಾಡಿ ಅಂದೆ. ನೀವು ಒಂದು ಸ್ವಲ್ಪ ಹೆಂಗೆ ಹೋದ್ರೂ ಬಿಡ್ತೀರಾ ಅಂದರೆ ಬೆನ್ನಿಗೆ ಹರ್ಟ್ ಆಗುತ್ತೆ. ಸೊ ಅದಕ್ಕೆ ನಿಮಗೇನಾದರೂ ಈ ಭಾಗದಲ್ಲಿ ಇಂಜುರಿ ಇದ್ದರೆ ಇದನ್ನು ಪ್ರಾಕ್ಟೀಸ್ ಮಾಡಬೇಡಿ, ಅಥವಾ ಈ ಭಾಗದಲ್ಲಿ ಏನಾದರೂ ಇಂಜುರಿ ಇದ್ದರೆ ಪ್ರಾಕ್ಟೀಸ್ ಮಾಡಬೇಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.